ಮಧ್ಯರಾತ್ರಿ ಎಚ್ಚರಗೊಂಡ ಅಮ್ಮನನ್ನು ಅರಸುತ್ತಾ ರಸ್ತೆಗಳಲ್ಲಿ ಅಲಿದಾಡಿದ ಮಗು. 3 ವರ್ಷದ ಬಾಲಕನೊಬ್ಬ ಮಧ್ಯರಾತ್ರಿ ಬೀದಿಗಳಲ್ಲಿ ಅಲಿದಾಡುವ ಘಟನೆ ಚೀನಾದಲ್ಲಿ ನಡೆದಿದೆ. ತಣ್ಣನೆಯೇ ಗಾಳಿ ಸುತ್ತಲೂ ನೂರಾರು ವಾಹನಗಳು. ಬಾಲಕ ಅಲ್ಲಿಂದಿಲ್ಲಿ ಇಲ್ಲಿಂದಲ್ಲಿಗೆ ದಿಕ್ಕು ತೋಚದೆ ಓಡಾಡುತ್ತಿದ್ದ. ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ ಚಳಿಯ ವಾತಾವರಣದಲ್ಲಿ ನಡುಗುತ್ತಿದ್ದ ಆ ಮಗು ಕೇವಲ ತಿಳಿ ಬಟ್ಟೆ ಮತ್ತು ಬರಿಗಾಲಿನಲ್ಲಿತ್ತು. ಆಹಾರ ಡೆಲಿವರಿ ಮಾಡುವ ವ್ಯಕ್ತಿಯೊಬ್ಬರು ಆ ಮಗುವನ್ನು ಕಂಡ ಕೂಡಲೇ ಬೈಕ್ ನಿಲ್ಲಿಸಿದ್ರು. ಮಗುವಿನ ಸುರಕ್ಷತೆಯ ಬಗ್ಗೆ ಕಳವಳಗೊಂಡು ಅವರ ಬಾಲಕನನ್ನು ಬೆಚ್ಚಗಿನ ಸ್ಥಳಕ್ಕೆ ಕರೆದೊಯ್ದಿದ್ದಾರೆ. ಸ್ವಲ್ಪ ಸಮಯದ ನಂತರ ಅಲ್ಲಿ ಹಾದು ಹೋಗುತ್ತಿದ್ದ ಚಾಲಕರೊಬ್ಬರು ಮಗುವನ್ನು ತನ್ನ ಕಾರಿನೊಳಗೆ ಕೂರಿಸಲು ಅವಕಾಶ ಮಾಡಿಕೊಟ್ಟರು. ಅಧಿಕಾರಿಗಳಿಗೆ ಮಾಹಿತಿ ನೀಡಲಾಯಿತು ಮತ್ತು ಪೊಲೀಸರು ಶೀಘ್ರದಲ್ಲೇ ಮಗುವಿನ ಮನೆಯಲ್ಲಿ ಪತ್ತೆ ಹಚ್ಚಿದ್ದಾರೆ. ತನಿಖೆಯಲ್ಲಿ ಬಾಲಕನ ತಾಯಿ ಓವರ್ ಟೈಮ್ ಕೆಲಸ ಮಾಡುತ್ತಿದ್ದಳು ಎಂದು ತಿಳಿದು ಬಂದಿದೆ. ಮಗು ಒಂಟಿಯಾಗಿ ಮಲಗಿತ್ತು. ಅದಕ್ಕೆ ಎಚ್ಚರವಾದಾಗ ಮಗು ಗಾಬರಿಗೊಂಡು ಅವಳನ್ನು ಹುಡುಕುತ್ತಾ ಹೊರಗೆ ಓಡಿ ಹೋಗಿದೆ. ಪೋಷಕರು ಕೃತಜ್ಞತೆ ವ್ಯಕ್ತಪಡಿಸಿದ್ದಾರೆ. ಸ್ಥಳೀಯ ಪೊಲೀಸರು ಡೆಲಿವರಿ ಬಾಯ್ ಹಾಗೂ ಚಾಲಕನ ಶ್ಲಾಘನೀಯ ಕ್ರಮಗಳನ್ನು ಗುರುತಿಸಿ ಅವರಿಗೆ ಗೌರವ ಪ್ರಮಾಣ ಪತ್ರ ನೀಡಿದ್ದಾರೆ. ಇನ್ನು ಈ ಘಟನೆಯ ವಿಡಿಯೋ ವೈರಲ್ ಆಗಿದ್ದು, ನೆಟ್ಟಿಗರು ಮಾನವೀಯತೆ ಇನ್ನೂ ಜೀವಂತವಾಗಿದೆ ಎಂಬುದನ್ನು ಈ ಘಟನೆ ನೆನಪಿಸುತ್ತದೆ ಎಂದು ಬರೆದಿದ್ದಾರೆ. ಇದು ಅಮೆರಿಕದಲ್ಲಿ ನಡೆದಿದ್ದರೆ ಪೋಷಕರನ್ನು ಜೈಲಿಗೆ ಕಳಿಸಬಹುದಾಗಿತ್ತು ಮತ್ತು ಮಗುವನ್ನು ಅನಾಥಾಲಯಕ್ಕೆ ಕಳಿಸಲಾಗುತ್ತಿತ್ತು ಎಂದು ಮತ್ತೊಬ್ಬ ಬಳಕೆದಾರರು ಕಮೆಂಟ್ ಮಾಡಿದ್ದಾರೆ. ಬೇರೆ ದೇಶದಲ್ಲಿ ಸತ್ಯ ಮತ್ತು ದೃಶ್ಯಗಳನ್ನು ಪರಿಶೀಲಿಸದೆಯೇ ಅವರ ಮೇಲೆ ಅಪಹರಣದ ಆರೋಪವನ್ನು ಸುಲಭವಾಗಿ ಹೊರಿಸುತ್ತಿದ್ದರು ಎಂದು ಮತ್ತೊಬ್ಬ ಬಳಕೆದಾರರು ಬರೆದಿದ್ದಾರೆ. ಇಂತಹ ಹಲವು ಮಾಹಿತಿಗಳಿಗಾಗಿ NCIB ಟೈಮ್ಸ್ ಮೀಡಿಯಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.